ವ್ಯವಸ್ಥೆ ಅಲ್ಲ. ಜನಾಭಿಪ್ರಾಯ ಶಾಸಕಾಂಗದಲ್ಲಿ ಹೊರಹೊಮ್ಮಬೇಕು. ಅದು ಪ್ರಜಾಪ್ರಭುತ್ವ. ಜನಾಭಿಪ್ರಾಯ ಶಾಸಕಾಂಗದಲ್ಲಿ ಹೊರಹೊಮ್ಮಬೇಕು ಅನ್ನೋ ಒಂದು ಸೂತ್ರದಿಂದ ನಾವು ಮುಂದೆ ಸಾಗಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಶಾಸಕಾಂಗದಲ್ಲಿ ಪಕ್ಷದ ಅಭಿಪ್ರಾಯ ಹೊರಹೊಮ್ಮಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟು ಅದು ವಿಪ್ ಸಿಸ್ಟಮ್ ಅಂತಂದೆಲ್ಲ ಮಾಡಿದ್ರಲ್ಲ, ಡಿಸ್ಕ್ವಾಲಿಫಿಕೇಶನ್ ಎಲ್ಲ ಮಾಡ್ತಾರೆ. ಇದು ನೋಡ್ರಿ ಎಷ್ಟು ಪರಿವರ್ತನೆ ಆಯಿತು. 50 ವರ್ಷದಲ್ಲಿ ಇಷ್ಟು ಬೆಳವಣಿಗೆ ಆಗಿಬಿಡ್ತು. 50ಕ್ಕಿಂತ ಕಡಿಮೆ 40 ವರ್ಷದಲ್ಲಿ. ಗ್ರಾನ್ಯುಲ್ ಆಸ್ಟಿನ್ ಅಂತ ಒಬ್ಬರು ಒಂದು ಒಳ್ಳೆ ಪುಸ್ತಕ ಬರೆದಿದ್ದಾರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಿ ಕಾರ್ನರ್ ಸ್ಟೋನ್ ಆಫ್ ಎ ನೇಷನ್ ಅಂತ. ಅದನ್ನು ಓದ್ರಿ. ಇವರು ಗ್ರಾನ್ಯುಲ್ ಆಸ್ಟಿನ್ ಅಮೆರಿಕನ್ ಹಿಸ್ಟೋರಿಯನ್. ಅವರು ಭಾರತದ ಸಂವಿಧಾನದ ಬಗ್ಗೆ ಬರೆದಿರೋಂಥ ಒಂದು ಪುಸ್ತಕ, ಅತಿ ಶ್ರೇಷ್ಠವಾದ ಪುಸ್ತಕ, ಎಲ್ಲರೂ ಓದ್ತಾರೆ. ಈ ವ್ಯಕ್ತಿ ಸಂವಿಧಾನವನ್ನು ನಾವು ಆಚರಿಸ್ತಾ ಬಂದರೆ 50 ವರ್ಷ ನಾವು ಇದನ್ನು ಆಚರಣೆ ಮಾಡಿದಾಗ 50 ವರ್ಷ ಅವ್ರು ನೋಡ್ತಾ ಇದ್ರು. 50 ವರ್ಷ ಆದಮೇಲೆ ವರ್ಕಿಂಗ್ ಆಫ್ ಎ ಡೆಮೊಕ್ರಾಟಿಕ್ ಕಾನ್ಸ್ಟಿಟ್ಯೂಷನ್ ಅಂತ ಇನ್ನೊಂದು ಪುಸ್ತಕ ಬರೋದು, ಅದನ್ನು ಓದ್ರಿ. ಕಾನೂನು ವಿದ್ಯಾರ್ಥಿಗಳಿದ್ರಿ, ನೀವು ಎಲ್ಲಿ ತಪ್ಪಿಸ್ಕೊಂಬಕ್ಕೆ ಸಾಧ್ಯ ಇಲ್ಲ. ಬೇಸಿಕ್ ಮಟೀರಿಯಲ್ ಏನೇನೈತೆ ಅದನ್ನು ಓದಬೇಕು. ಓದಲಿಲ್ಲ ಅಂತಂದರೆ ಆ ಸಂದರ್ಭ ಬಂದು ನಿಮ್ಮನ್ನು ಓದಿಸ್ತದೆ. ಕಡ್ಡಾಯವಾಗಿ ಓದೋದಕ್ಕಿಂತ ಐಚ್ಛಿಕವಾಗಿ ಸಂತೋಷದಿಂದ ಓದೋದು ಭಾಳ ಖುಷಿ. ಸಿಲೆಬಸ್ಸಲ್ಲಿ ಬರೋಕ್ಕಿಂತ ಮೊದಲೇ ಓದಿದರೆ ಚೆನ್ನಾಗಿ ಅರ್ಥ ಆಗ್ತದೆ. ಸಿಲೆಬಸ್ ಬಂದ ಮೇಲೆ ಅರ್ಥ ಆಗೋದಿಲ್ಲ. ಅವರು ಅದರಲ್ಲಿ ಹೇಳ್ತಾರೆ ಏನಿದೆ ಸಂವಿಧಾನದಲ್ಲಿ. ಮೊದಲನೇ ಪುಸ್ತಕದಲ್ಲಿ ಹೇಳ್ತಾರೆ ಸಂವಿಧಾನದಲ್ಲಿ ಸಾಮಾಜಿಕ ಕ್ರಾಂತಿ ಇದೆ ಅಂತಂದು ಹೇಳ್ತಾರೆ. What is there in chapter 3 and chapter 4 is a sort of social revolution that is contemplated in the constitution. ಸಮಾಜ ಕ್ರಾಂತಿ, ಆ ಬದಲಾವಣೆ, ಟ್ರಾನ್ಸ್ಫಾರ್ಮೇಟಿವ್, ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಬರಬೇಕು. ಪ್ರಜಾಸತ್ತಾತ್ಮಕ ಗಣರಾಜ್ಯ ಆಗಬೇಕಿಲ್ಲ, ಇಕ್ವಾಲಿಟಿ ಬರಬೇಕು, ಎಕನಾಮಿಕ್ ಕಾನ್ಸಂಟ್ರೇಷನ್ ಆಫ್ ವೆಲ್ತ್ ಆಗಬಾರ್ದು. ಅಲ್ಲಿಂದ ಸ್ಟಾರ್ಟ್ ಆಯ್ತಲ್ಲ. ಸ್ಟಾರ್ಟ್ ಆಗಿದ್ದು ಬೆಳವಣಿಗೆ ಆಗ್ತಾ 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 ಏನಾಯಿತು ಅಂತಂದು 50 ವರ್ಷ ಆದ ನಂತರ ಅವ್ರು ಇನ್ನೊಂದು ಪುಸ್ತಕ ಬರ್ತದಲ್ಲ, ಅದರಲ್ಲಿ ಒಂದು ಒಳ್ಳೆ ವಿಚಾರ ಏನು ಹೇಳ್ತಾರೆ ಅಂತಂದರೆ ಸಂವಿಧಾನ ಅಂದರೆ ಏನು. ವೈಸ್ ಚಾನ್ಸಲರ್ ಸಾಹೇಬರು ಮಾತಾಡುವಾಗ ಅದನ್ನು ಹೇಳಿದ್ರು, ಏನು ಸಂವಿಧಾನ ಅಂತಂದ್ರೆ ಏನು. ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್? ವಾಟ್ ಎವರ್ ದಟ್ ಈಸ್ ಅವೈಲೇಬಲ್ ಟು ಪೀಪಲ್ ಈಸ್ ದಿ ಕಾನ್ಸ್ಟಿಟ್ಯೂಷನ್. ಸಂವಿಧಾನದಲ್ಲಿ ಏನಾದರೂ ಬರೆದಿಟ್ಟಿರ್ಬೋದು. ನನಗೇನು ಲಭ್ಯ ಇದೆ, ಈ ರಾಷ್ಟ್ರದ ಪ್ರಜೆಯಾಗಿ ನನಗೇನು ಲಭ್ಯ ಇದೆ, ಅದೇ ನನಗೆ ಸಂವಿಧಾನ. ಏನು ಜಾರಿಯಲ್ಲಿದೆ ಅದು ನನಗೆ ಸಂವಿಧಾನ. ಅದರಲ್ಲಿ ವ್ಯಾಪ್ತ ಗುಣಗಳು, ಮನೋಭಾವನೆಗಳು ಏನೆಲ್ಲ ಇರ್ಬೋದು, ಮೌಲ್ಯಗಳು ಇರ್ಬೋದು, ಅದು ನನಗೆ ಲಭ್ಯ ಇದೆಯಾ. ಕಾನೂನಿನ ವಿದ್ಯಾರ್ಥಿಗಳಾಗಿ ನಾವು ಇದನ್ನು ಚಿಂತನೆ ಮಾಡೋದು. ಪಾಲ್ಕಿವಾಲ್ ಅವರು ಡೆಮೋಕ್ರಸಿ 3 ಮಟ್ಟದ ಡೆಮೋಕ್ರಸಿ ಇರ್ತದೆ ಅಂತ ಹೇಳ್ತಾರೆ. ಒಂದು ಸಣ್ಣ ಪುಸ್ತಕ ಇದೆ, ಕೊಟೇಶನ್ಸ್ ಕೋಟ್ಸ್ ಆಫ್ ಪಾಲ್ಕಿವಾಲ್ ಅಂತ, ಚಿಕ್ಕ ಪುಸ್ತಕ. SMS ಇದ್ದಂಗೆ ಇರ್ತಾವಲ್ಲ, ಓದ್ಬೋದು, ಯಾರಾದರೂ ಓದ್ಬೋದು. 3 ಮಟ್ಟದ ಡೆಮೋಕ್ರಸಿ. ರೆಸ್ಪೆಕ್ಟ್ ಫಾರ್ ಮೆಜಾರಿಟಿ ಇಸ್ ದಿ ಫಸ್ಟ್ ಲೆವೆಲ್ ಆಫ್ ಡೆಮೋಕ್ರಸಿ. ಯಾವುದೇ ರಾಷ್ಟ್ರ ಪ್ರಜಾಪ್ರಭುತ್ವ ಆಯ್ತು ಅಂತಂದರೆ ಬಹುಮತಕ್ಕೆ ಬೆಲೆ, ಬಹುಮತಕ್ಕೆ ಮೌಲ್ಯ. ಪ್ರಾರಂಭದ ಹಂತದಲ್ಲಿದ್ದ ಪ್ರಜಾಪ್ರಭುತ್ವಗಳಲ್ಲಿ ಬಹುಮತಕ್ಕೆ ಮೌಲ್ಯ ಬೆಳೀತದೆ. ಪ್ರಜಾಪ್ರಭುತ್ವ ಸ್ವಲ್ಪ ಬೆಳೆದ ಮೇಲೆ ದೇರ್ ವಿಲ್ ಬಿ ರೆಸ್ಪೆಕ್ಟ್ ಫಾರ್ ಮೈನಾರಿಟಿ ವ್ಯೂಸ್. ಮೊದಲನೇ ಹಂತದಿಂದ 2ನೇ ಹಂತದ ಪ್ರಜಾಪ್ರಭುತ್ವ ಬಂದಾಗ ದೇರ್ ವಿಲ್ ಬಿ ರೆಸ್ಪೆಕ್ಟ್ ಫಾರ್ ಮೈನಾರಿಟಿ ವ್ಯೂಸ್, ದೇರ್ ವಿಲ್ ಬಿ ರೆಸ್ಪೆಕ್ಟ್ ಫಾರ್ ಡಿಸ್ಸೆಂಟ್. ಬೇರೆ ಅಭಿಪ್ರಾಯಕ್ಕೆ ಗೌರವ ಸಿಗ್ತದೆ. 3ನೇ ಹಂತದ ಡೆಮೋಕ್ರಸಿ ಬಂದಾಗ 3ನೇ ಹಂತದಲ್ಲಿ ದೇರ್ ವಿಲ್ ಬಿ ರೆಸ್ಪೆಕ್ಟ್ ಫಾರ್ ಅನ್ಎನ್ಫೋರ್ಸೇಬಲ್ ಪ್ರಿನ್ಸಿಪಲ್ಸ್. ಕಾಯ್ದೆದಲ್ಲಿಲ್ಲ, ಕೋರ್ಟ್ ಮುಖಾಂತರ ಜಾರಿ ಮಾಡೋದಕ್ಕೆ ಬರೋದಿಲ್ಲ, ಅಂದ್ರೂ ಆ ಮೌಲ್ಯಗಳಿಗೆ ಗೌರವ ಇರ್ತದೆ ಆ ರಾಷ್ಟ್ರದಲ್ಲಿ. ಅದು 3ನೇ ಹಂತದ ಡೆಮೋಕ್ರಸಿ. ಇವು 3 ಹೇಳಿ ಪಾಲ್ಕಿವಾಲ್ ಹೇಳ್ತಾರೆ, ಈ ಸ್ಕೇಲಲ್ಲಿ ನಾವು ನೋಡೋದಾದ್ರೆ ಇಂಡಿಯಾದಲ್ಲಿರೋದು ಇಟ್ ಈಸ್ ಎ ಟಾಡ್ಲರ್ ಡೆಮೋಕ್ರಸಿ, ಅಂಬೆಗಾಲ್ ಪ್ರಜಾಪ್ರಭುತ್ವ ಅಂತ. ಅಷ್ಟು ಬರೆದ್ರು ಅವರು ಪಾಲ್ಕಿವಾಲ್ ಅವರು ಹೋಗ್ಬಿಟ್ರು. ಅವ್ರ ಡೆಮೋಕ್ರಸಿ ಡಿಫೇಸ್ಡ್ ಆ್ಯಂಡ್ ಡಿಫೈಡ್ ಅಂತ ಒಂದು ಸಣ್ಣ ಪುಸ್ತಕ ಬರೆದಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, in 60s every politician
was every inch a gentleman. A politician was every inch a gentleman ಅಂತಂದು ಹೇಳಿದ್ರು. ಯಾವಾಗ 60ರ ದಶಕದಲ್ಲಿ. ನೆಕ್ಸ್ಟ್ ಇನ್ 70s every politician was an alternative inch a gentleman. ಮುಂದೆ ಪಾಲಿಕೆ ವಾದರು ಉಳಿಲಿಲ್ಲ, ಮುಂದೆ ಎಷ್ಟು ಇಂಚ್ ಅಂತಂದು ಬರಿಬೇಕಾಗಿತ್ತು ಏನಾಗಿತ್ತು. ಈ ಥರ ಇದ್ದಾಗ ಕಾನೂನು ವಿದ್ಯಾರ್ಥಿಗಳಾಗಿ ನಾವು ಇದರ ಬಗ್ಗೆ ಚಿಂತನೆ ಮಾಡಬೇಕು. ಇದರ ಪ್ರಕ್ರಿಯೆ ಏನಿದೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಸಂದರ್ಭ ಬಂದಾಗ ಅಡ್ವೈಸ್ ಮಾಡಬೇಕಾಗ್ತದೆ, ಒಪಿನಿಯನ್ ಕೊಡಬೇಕಾಗ್ತದೆ. ಅದಕ್ಕೆಲ್ಲ ನಾವು ತಯಾರಾಗಿರಬೇಕು. ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕಂತಂದರೆ ವಕೀಲರಿಂದ ಮಾತ್ರ. ಲಾ ಇಸ್ ದಿ ಓನ್ಲಿ ಪ್ರೊಫೆಷನ್. ಅವರು ಫಾಲಿ ನಾರಿಮನ್ ಅವರು ಬಿಫೋರ್ ಮೈ ಮೆಮರಿ ನೋ ಇಂಡಿಯನ್ ಲೀಗಲ್ ಸಿಸ್ಟಮ್ ಕ್ಯಾನ್ ಇಟ್ ಬಿ ಸೇವ್ ಆ ಪುಸ್ತಕದಲ್ಲಿ ಭಾಳ ಚೆನ್ನಾಗಿ ಬರ್ತದೆ. ವೆನೆವರ್ ದಿ ಸೊಸೈಟಿ ಈಸ್ ಅಟ್ ಕ್ರಾಸ್ ರೋಡ್ಸ್ people look at lawyers. Yeah. Because they know that the lawyers are the people who are the men of decision. ಅವರಿಗೆ ಆ ಒಂದು ಶಕ್ತಿ ಇರ್ತದೆ, ತೀರ್ಮಾನ ಮಾಡೋ ಶಕ್ತಿ. And they follow them. What lawyers do, the society follows. That was the case during independence movement. That was the case during emergency also. Now also when we run into crisis, we look at lawyers. Yeah. You are going to be lawyers. And people, when they look at you, they should perceive a leader in you. ನಿಮ್ಮನ್ನು ನೋಡಿದರೆ ಅವರು ನಮ್ಮ ನಾಯಕರನ್ನ ಅಭಿಪ್ರಾಯ ಬರಬೇಕು. ಇವ್ನು ಯಾವ ನೀವು ನನ್ನಂಗೆ ಆಗಬಾರ್ದು. Yes. ಅದಕ್ಕೋಸ್ಕರ ಅಭ್ಯಾಸ ಮಾಡೋದು. ಥ್ಯಾಂಕ್ ಯು ವೆರಿ ಮಚ್.